ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶರಣಾಗತ ಭಕ್ತರ ಸಂಕಲ್ಪವನ್ನ ಭಗವಂತ ನೆರವೇರಿಸಿ ತನ್ನ ಭಕ್ತರನ್ನ ಸಂಪ್ರೀತಗೊಳಿಸುತ್ತಾನೆ ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಸದಸ್ಯೆ ಹಾಗೂ ನಿವೃತ್ತ ಶಿಕ್ಷಕಿ ಶ್ರೀಮತಿ ಪುಷ್ಪಲತಾ ವಿಜಯ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ತಿಪ್ಪಮ್ಮ ಉಮಾಶಂಕರ್ ಅವರ ಸೂಜಿ ಮಲ್ಲೇಶ್ವರ ನಿವಾಸದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀಮದ್ ಭಗವದ್ಗೀತೆಯ ಪುರುಷೋತ್ತಮ ಯೋಗದ 5ನೇ ಶ್ಲೋಕದ ಪಠಣ ಅರ್ಥ ವಿವರಣೆ ನೀಡುತ್ತಾ ಮಾತನಾಡಿದ್ದಾರೆ. ಮನುಷ್ಯ ಗರ್ವದಿಂದ ಭ್ರಾಂತನಾಗಬಾರದು. ನಾನೇ ಜಗತ್ತಿನ ಪ್ರಭು ಎಂದು ಅಹಂಕಾರ ಪಡದೆ ಶಾಶ್ವತವಾದ ಪವಿತ್ರವಾದ ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ಶರಣಾಗಬೇಕು ಎಂದು ತಿಳಿಸಿದ್ದಾರೆ. ಸತ್ಸಂಗ ಸಭೆಯಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ಪ್ರೇಮ, ತಿಪ್ಪಮ್ಮ, ಸರಸ್ವತಿ, ಜಯಮ್ಮ, ಮೋಹಿನಿ, ಗೀತಾ ಪ್ರಕಾಶ್, ಗೀತಾ ನಾಗರಾಜ್, ದ್ರಾಕ್ಷಾಯಿನಿ, ಗೀತಾ ಸುಂದರೇಶ್, ದೀಕ್ಷಿತ್, ಸುವರ್ಣ ನಾಗರಾಜ್, ವಿಜಯಲಕ್ಷ್ಮಿ, ಪ್ರಮೀಳಾ ಜಗದೀಶ್, ಯತೀಶ್ ಎಂ ಸಿದ್ದಾಪುರ ಹಾಜರಿದ್ದರು. ತನ್ನದು ಯಾವುದು ತನ್ನದಲ್ಲ ಅನ್ನುವ ಅರಿವನ್ನ ಬೆಳೆಸ್ಕೊಳ್ಬೇಕು. ವಿಷಯಗಳನ್ನ ಯಥಾರ್ಥವಾಗಿ ಇರುವಂತೆ ತಿಳಿದುಕೊಂಡಾಗ ಅವನು ಸುಖ, ದುಃಖ, ಸಂತೋಷ, ನೋವು ಇಂತಹ ಭ್ರಮೆಯಿಂದ ಅವನು ಹೊರಗಡೆ ಬರ್ತಾನೆ. ದ್ವಂದ್ವ